ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶನ್ನು ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಚೆನ್ನಾಗಿದ್ದೀನಿ, ಟಚ್ ವರ್ಡ್. ಸೊ ತುಂಬ ಶೆಕೆ, ಮಂಗಳೂರಲ್ಲಿ ಅಂತೂ ತುಂಬ ಶೆಕೆ. ಸೊ ನನ್ನೊಟ್ಟಿಗೆ ಇರ್ತದೆ, ಸೂಪರ್ ಕಂಫರ್ಟೇಬಲ್, ಸೂಪರ್ ಈಸಿ ಟು ಕ್ಯಾರಿ. ಸೊ ನಾನು ಇದನ್ನೊಂದು ಕ್ಯಾರಿ ಮಾಡ್ತೇನೆ ಬಿಕಾಸ್ ತುಂಬ ಶೆಕೆ ಆಗ್ತಿದೆ. ಸೊ ನಾವಿವತ್ತು ಹೋಗ್ತಾ ಇದ್ದೇವೆ ಕೃಷಿ ಮೇಳಕ್ಕೆ. ನಮ್ಮ ಮನೆ ಹತ್ತಿರವೇ ಮುಡಿಪೋಲಿ ಕೃಷಿ ಮೇಳ ನಡೀತಿದೆ. ಸೊ ನಮ್ಮೊಟ್ಟಿಗಿದ್ದಾಳೆ ನಮ್ಮ ಮಾಮಿ. ಹಾಯ್ ಮಾಮಿ. ಹಾಯ್, ಎಕ್ಸೈಟೆಡ್ ಕೃಷಿ ಮೇಳದಲ್ಲಿ ಏನಿದೆ, ಫುಡ್ ಸ್ಟಾಲ್ಸ್ ಎಲ್ಲ ನೋಡಲಿಕ್ಕೆ? ಓಕೆ, ಲೆಟ್ಸ್ ಗೋ. ಅದೇ ಬಲೆ ತುಂಬ ಬ್ರೈಟ್ ಆಗಿದೆ. ಆ್ಯಕ್ಚುಲಿ ನನ್ನ ಸ್ಕಿನ್ ಟೆಕ್ಸ್ಚರ್ ಈಗಿಲ್ಲ, ಬಟ್ ಇಲ್ಲಿ ತುಂಬ ಬ್ರೈಟ್ನೆಸ್ ನನ್ನ ಫೇಸ್ಗೆ ಬೀಳ್ತಿದೆ. ಸೊ ನಾನೊಂದು ಸಿಂಪಲ್ ಕಂಫರ್ಟೇಬಲ್ ಆಯಿತಾ ಕಾಟನ್ ಡ್ರೆಸ್ ಕುರ್ತಾ ಹಾಕಿದ್ದೇನೆ ವಿತ್ ಪ್ಲಾಜೋ ಪ್ಯಾಂಟ್. ಬಿಕಾಸ್ ಪ್ಲಾಜೋ ಇದ್ದರೆ ಸ್ವಲ್ಪ ಅಗಲ ಇರುತ್ತೆ ಆ್ಯಂಡ್ ಸೂಪರ್ ಒಂದು ಕೂಲರ್ ಥರ ಆಗುತ್ತೆ ನಮಗೆ. ಸೊ ಹೋಗ್ತಾ ಇದ್ದೇವೆ. ಲೆಟ್ಸ್ ಸಿ, ಐ ಶೋ ಏನೆಲ್ಲ ಸ್ಟಾಲ್ಸ್ ಇದೆ, ಏನಿದೆ ಅಂತ. Let's go. You know how nervous I get when I'm around you. I want you to make a move. I'm like your childhood pet. I'm scared when you go, and I don't wanna lose you. And there's nothing you could do. It feels warmer when you're here. I guess. ಕೃಷಿ ಮೇಳ ಮುಡಿಪುವಲ್ಲಿ ವಿವಿಧ ಬಗೆಯ ಆರ್ಗ್ಯಾನಿಕ್ ತಿಂಡಿಗಳಿತ್ತು ಆ್ಯಂಡ್ ಆಲ್ಸೋ ಕೃಷಿಕರಿಗೆ ಯೂಸ್ ಆಗುವಂಥ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಥ ವಸ್ತುಗಳಿತ್ತು. ಆ್ಯಂಡ್ ಆಲ್ಸೋ ಕುರ್ತೀಸ್, ಜೈಪುರ್ ಕುರ್ತಿ ಅಥವಾ ಆಕ್ಯುಪಂಚರ್ ಮೆಷೀನ್ಸ್ ಆ್ಯಂಡ್ ಖಾದಿ ಮೆಟೀರಿಯಲ್, ಕುರ್ತಾ, ಸಾರೀಸ್, ಕಾಟನ್ ಫ್ಯಾಬ್ರಿಕದ್ದು ಆ್ಯಂಡ್ ವೆರೈಟಿ ಕ್ಯೂಟ್ ಆಸ್ಥೆಟಿಕ್ ಇಯರಿಂಗ್ಸ್ ಅಥವಾ ನೆಕ್ ಪೀಸ್, ಸ್ಟೇಟ್ಮೆಂಟ್ ಪೀಸಸ್ ಇತ್ತು ಬ್ಯೂಟಿಫುಲ್ ಆಗಿ. ಆ್ಯಂಡ್ ಮೋಸ್ಟ್ ಆಫ್ ದ ಥಿಂಗ್ಸ್ ವೇರ್ ಲೈಕ್ ನಮಗೆ ಈ ಸೀಡ್ಸ್ಗಳೆಲ್ಲ, ಸೀಡ್ಸ್ ಆ್ಯಂಡ್ ಸಮ್ ಪ್ಲಾಂಟ್ಸ್ ಯಾವ್ದು ನಮ್ಮ ಮನೆಯಲ್ಲಿ ಯೂಸ್ ಮಾಡ್ಬೋದು ಅಂಥದ್ದಿತ್ತು. ಯಾಕಂತ ಬಚ್ಚಿನಿ ಮಸ್ತ್ ಬಚ್ಚಿನಿ ಮಸ್ತ್ ಸಾಕಾಗ್ತದೆ. ನಡೀತಾ ಇದ್ದಾರೆ, ಇವರಿಗೆ ಆಗಲ್ಲ. ಕಾಲ ವೈದ್ಯ ಬ್ಯೂಟಿಫುಲ್ ವ್ಯೂ ಇದೆ. ಸೊ ದಿಸ್ ಇಸ್ ಧ್ಯಾನ ಮಂದಿರ. ಫೋಟೋ ಶೂಟ್ ಧ್ಯಾನ ಮಂದಿರ ಒಳಗೆ ಹೋಗುವ. ಲೆಟ್ಸ್ ಗೋ. ಕೃಷ್ಣ ಮಂದಿರ ಆಗಿದೆ ಅಂದರೆ 2 ಪೀಸಸ್ ಇತ್ತು. ಅಂದರೆ ಈಗ ಫಂಕ್ಷನ್ ಇದೆ, ಇಲ್ಲದ್ರೆ ಗಾಳಿ ನೋಡಿ ತೋರಿಸ್ತಾರೆ. ಸೊ ಇದು ಸನ್ಸೆಟ್ ಆಗ್ತಾ ಇದೆ ನೋಡಿ, ಸನ್ಸೆಟ್ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಸನ್ಸೆಟ್ ನೋಡಬಾರ್ದು, ಸನ್ ರೈಸ್ ನೋಡ್ಬೇಕು ಯಾವಾಗಲೂ. ಸನ್ಸೆಟ್ ಮುಳುಗುದಲ್ವಾ, ಗೊತ್ತಾಯ್ತಾ? ಮುಳುಗುದು ನಾವು ನೋಡಬಾರ್ದು ಯಾವಾಗಲೂ. ಅಂದರೆ ಅಷ್ಟು ಬೇಗ ಅಮ್ಮ ಹೇಳಲ್ಲ, ಸನ್ರೈಸ್ ಆಗುವಾಗ ಅವ್ರು ಎದ್ದಿರಲ್ಲ. ನಾನಾದರೆ ನೋಡ್ತೇನೆ ಡೈಲಿ. ದೇವಿಶ ಸನ್ರೈಸ್ ಅಲ್ಲ, ಮೂನ್ ರೈಸ್ ತನಕ ಎದ್ದಿರಲ್ಲ. ಮೂನ್ ರೈಸ್ ಅಡೆ ಬೋಲೆ ಅಂದ್ರೆ ಇದು ತುಂಬ ಗಾರ್ಡನ್ ಎಲ್ಲ. ಈಗ ಆಚೆ ಹೋಗುವ. ಪೋಸ್ಟ್ ನೋಡಿ, ಬ್ಯೂಟಿ ಇದು, ಕಿ ನೇಚರ್ ಇಟ್ಸ್ ಲೈಕ್ ಅ ಬ್ಯೂಟಿ. ವಿದ್ಯುನೆಲ್ಲ ನೋಡಿ, ವಿದ್ಯುನ ಫುಲ್ ಹೊರ ಹೇಗನ್ನಿಸ್ತು? ಹೌ ಇಸ್ ಕೃಷಿ ಮೇಳ? ಗುಡ್, ನೈಸ್ ಪ್ಲೇಸ್. Come here and take that photo. My and my sons, me and my sons. Yeah, correct. ವಿಡಿಯೋ ಬರೋದು ಫೋಟೋ ಅಮ್ಮ. ಈಗ ನಾವು ತಿನ್ಲಿಕ್ಕೆ ಹೋಗುವ. ಸ್ವಲ್ಪ ಪ್ಲೇಸ್ ಸ್ವಲ್ಪ ಎಲ್ಲ ಆರ್ಗ್ಯಾನಿಕ್ ತಿನ್ಲಿಕ್ಕಿದೆ. ಲೆಟ್ಸ್ ಈಟ್. ಅಜ್ಜ ಇಲ್ಲಿ ಬಂದಂಥ ಮೇನ್ ರೀಸನ್ ನನ್ನ ಅಜ್ಜನಿಗೆ ಸನ್ಮಾನ ಇತ್ತು. ಬಿಕಾಸ್ ಅವರೊಂದು ಕೃಷಿಕ. ಸೊ ಅದಕ್ಕಾಗಿ ಅವರಿಗೆ ಸನ್ಮಾನ ಇತ್ತು. ಸೊ ಅದನ್ನೆಲ್ಲ ಮುಗಿಸಿ ಹೋದ್ವಿ. ಒಬ್ಬ ಕ್ರಿಯಾಶೀಲ ಕೃಷಿ ಕುಟುಂಬದಿಂದ ಬಂದ್ರೂ ಕೂಡ ರಾಜಕೀಯ ಕ್ಷೇತ್ರದಲ್ಲೂ ಕೈಯಾಡಿಸಿದವರು ಚಂದ್ರರಾಜ್ ಶೆಟ್ಟಿ ಅವರು. ಸಮಾಜದಲ್ಲಿ ಎಲ್ಲ ಆಗುಗಳಿಗೆ ಎಲ್ರಿಗೂ ಹಿರಿಯಣ್ಣನಾಗಿ ಎಲ್ಲ
ಕಾರ್ಯಕ್ರಮಗಳಲ್ಲಿಯೂ ತನ್ನ ಸಹಕಾರವನ್ನು ಪಡೆದುಕೊಂಡು ಧಾರ್ಮಿಕ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸಿಕೊಂಡು ಅಳಿಲ ಸಮಾಜ ಸೇವೆಯನ್ನು ಮಾಡುವುದರ ಜೊತೆಗೆ ಶಿಕ್ಷಣಕ್ಕೂ ಹೆಚ್ಚು ಒತ್ತು ಕೊಟ್ಟವರು ಮೊದಲ ಗೊತ್ತು ಚಂದ್ರಹಾಸ್ ಶೆಟ್ಟಿ ಅವರು ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ತಮ್ಮ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಅತೀವ ಮೆರುಗು ತಂದಿದೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಪಾಲನ್ನ ಪಡೆದ ಇನ್ನೋರ್ವ ವ್ಯಕ್ತಿ ಶ್ರೀ ಸುರೇಶ್ ರವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಟ್ಲ ವಲಯದ ಯೋಜನಾಧಿಕಾರಿಯಾಗಿ ಒಬ್ಬ ಮುಖಸತಿಯೊಂದಿಗೆ ಅದ್ಭುತವಾದಂತಹ ಯಶಸ್ಸಿನೊಂದಿಗೆ ಕೂಡಬೇಕವನ್ನ ಕಟ್ಟಬೇಕು ಎನ್ನುವಂತಹ ಹಿತದೃಷ್ಟಿ